ಪೆನ್ ಡ್ರೈವ್ ಸೂತ್ರಧಾರರಿಗೂ ಸಂಕಷ್ಟ ಈ ವಿಚಾರದಲ್ಲಿ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಬೆನ್ನಲ್ಲೇ ಎಸ್ಐಟಿಗೆ ಪ್ರಕರಣ ವರ್ಗ ಆಗಿದೆ ಇದು. ಸೊ ಪೆನ್ ಡ್ರೈವ್ ಸೂತ್ರಧಾರರಿಗೂ ಸಂಕಷ್ಟ. ಈ ಒಂದು ವಿಚಾರದಲ್ಲಿ ಎಲ್ಲ ಆಯಾಮದಲ್ಲೂ ಯಾರೆಲ್ಲ ಪಾತ್ರ ವಹಿಸಿದ್ದಾರೆ ಎಲ್ರಿಗೂ ಬಿಸಿ ಮುಟ್ತಾ ಇದೆ ಈಗ. ಒಂದ್ ಕಡೆ ಪೆನ್ ಡ್ರೈವ್ ನಲ್ಲಿ ಇರೋರ್ಗೂ, ಇನ್ನೊಂದ್ ಕಡೆ ಪೆನ್ ಡ್ರೈವ್ ಲೀಕ್ ಮಾಡಿದವ್ರಿಗೂ ಅಥವಾ ಸೂತ್ರಧಾರರಿಗೂ ಸಂಕಷ್ಟ. ಪ್ರಜ್ವಲ್ ಮಾಜಿ ಕಾರು ಡ್ರೈವರ್ ಆಗಿದ್ದಂತಹ ಕಾರ್ತಿಕ್ ಹಾಗೆ ವಕೀಲ ದೇವರಾಜೇಗೌಡಗೂ ಕೂಡ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿದೆ. ಸೊ ಇದೀಗ ಇಲ್ಲಿ ತನಕ ಹೊಳೆನರಸೀಪುರದಲ್ಲಿದ್ದಂತಹ ಕೇಸ್ ಏನಿತ್ತು ಲೋಕಲ್ ಸ್ಟೇಷನ್ ಅಲ್ಲಿ, ಅದನ್ನ ಈಗ ಎಸ್ಐಟಿಗೆ ವರ್ಗ ಆಗಿದೆ. ನಿರೀಕ್ಷಣಾ ಜಾಮೀನು ಅರ್ಜಿ ಕೋರಿ ಇವರು ಅರ್ಜಿ ಹಾಕಿದ್ರು. ಸೊ ಈಗ ಅದು ವಜಾ ಆದ ಬೆನ್ನಲ್ಲೇ ಎಸ್ಐಟಿಗೆ ಇದು ಕೂಡ ಟ್ರಾನ್ಸ್ಫರ್ ಆಗಿದೆ. ನೋಟಿಸ್ ಕೊಟ್ಟ 24 ಗಂಟೆಯೊಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಎಸ್ಐಟಿ ಇಲ್ಲೂ ಕೂಡ ಸೂಚನೆ ಕೊಟ್ಟಿದ್ದು. ಇವ್ರಿಗೂ ವಿಚಾರಣೆಗೆ ಹಾಜರಾಗ್ತಾರ. ಕಾರ್ತಿಕ್ ಆಲ್ರೆಡಿ ಒಂದ್ಸಲ ವಿಚಾರಣೆಗೆ ಹಾಜರಾಗಿದ್ದಾರೆ, ಮತ್ತೆ ಅವ್ರನ್ನ ಕರೆದಿಲ್ಲ. ಕರೆದ್ರೆ ಎಲ್ಲಿದ್ದಾರೆ, ಅವ್ರು ದೇಶ ಬಿಟ್ಟು ಹೋಗಿದ್ದಾರೆ ಅಂತ ಒಂದಷ್ಟು ಮಾಹಿತಿ, ಇಲ್ಲ ಇಲ್ಲೇ ಇದ್ದಾರೆ ಅಂತ ಮಾಹಿತಿ ಇತ್ತು. ಅದರ ಜೊತೆಗೆ ವಕೀಲರಾಗಿರೋ ಬಿಜೆಪಿ ಮುಖಂಡ ಈ ದೇವರಾಜೇಗೌಡಗೂ ಸಂಕಷ್ಟ ಇದೆ. ಅವರು ಕೂಡ ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ ಈ ಒಂದು ಪೆನ್ ಡ್ರೈವ್ ನ ಸೂತ್ರಧಾರರು ಅನ್ನೋ ಆರೋಪದ ಅಡಿಯಲ್ಲಿ. ಅದರ ಜೊತೆಗೆ ದೇವರಾಜೇಗೌಡ ಮೇಲೆ ಇನ್ನೊಂದು ಆರೋಪ ಕೇಳಿ ಬಂದಿದೆ. ಮಹಿಳೆಯನ್ನ ಬಳಸ್ಕೊಂಡಿದ್ದಾರೆ, ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ, ಹೆದರಿಸಿ ಬೆದರಿಸಿ ವಿಡಿಯೋ ಕಾಲ್ನಲ್ಲಿ ಕಿರಿಕ್ ಮಾಡಿದ್ದಾರೆ ಅಂತ. ಸೊ ಇವೆಲ್ಲ ವಿಚಾರಗಳನ್ನ ಎಸ್ಐಟಿ ಅಂಗಳಕ್ಕೆ ಮತ್ತೆ ಹೋಗಿದೆ. ಇದು ಅಲ್ಲಿಂದ ತನಿಖೆ ಆಗುತ್ತೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಶಿಧರ್ ನೀಡ್ತಾರೆ. ಶಶಿಧರ್, ಒಂದ್ ರೀತಿ ಪೆನ್ ಡ್ರೈವ್ ಪ್ರಕರಣದಲ್ಲಿ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಯಾರೆಲ್ಲ ಭಾಗಿಯಾಗಿದ್ರು, ಲೀಕ್ ಮಾಡೋ ವಿಚಾರದಲ್ಲಾಗಿರ್ಬೋದು ಅಥವಾ ಪೆನ್ ಡ್ರೈವ್ ನಲ್ಲಿ ಲೈಂಗಿಕ ದೌರ್ಜನ್ಯ ನಡೆಸಿರೋರ ವಿಡಿಯೋ ಕ್ಯಾಪ್ಚರ್ ಆಗಿರ್ಬೋದು, ಒಂದ್ ರೀತಿ ಯಾರೆಲ್ಲ ಭಾಗಿಯಾಗಿದ್ರು ಎಲ್ರಿಗೂ ಬಿಸಿ ಮುಟ್ತಾ ಇದೆಯಾ ಅಂತ ಈಗ? ಹೌದು ವಿಜಯ್, ಏನು ಏಪ್ರಿಲ್ 23ರಂದು ಪ್ರಜ್ವಲ್ ರೇವಣ್ಣ ಅವರ ಚುನಾವಣಾ ಏಜೆಂಟ್ ಪೂರ್ಣಚಂದ್ರ ತೇಜಸ್ವಿನಿ ಅವರು ಪ್ರಜ್ವಲ್ ರೇವಣ್ಣ ವಿಡಿಯೋನ ಮಾಫಿಂಗ್ ಮಾಡಿ ಅವರ ಚುನಾವಣೆಗೆ ಮತದಾನಕ್ಕೆ ಅಡ್ಡಿ ಉಂಟು ಮಾಡಲು ಅವ್ರನ್ನ ಸೋಲಿಸಲು ಪ್ರಯತ್ನ ಪಡ್ತಿದ್ದಾರೆ ಅಂತ 5 ಮೇಲೆ ಹಾಸನದ ಸೈಬರ್ ಪೊಲೀಸ್ ಠಾಣೆಗೆ ದೂರ ನೀಡಿದ್ರು. ಇದುವರೆಗೂ ಸಹ ಪ್ರಕರಣ ಹಾಸನದ ಸೈಬರ್ ಪೊಲೀಸ್ ಠಾಣೆಯಲ್ಲಿ ತನಿಖೆ ನಡೀತಿತ್ತು. ಆದ್ರೆ ಯಾವಾಗ 4 ಆರೋಪಿಗಳು ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗುತ್ತೆ, ಈ ಪ್ರಕರಣವನ್ನ ಈಗ ಎಸ್ಐಟಿ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಅವರಿಗೆ ನಿರೀಕ್ಷಣಾ ಜಾಮೀನು ವಜಾ ಆಗ್ತಿದಂಗೆ ಆರೋಪಿಗಳು ತಲೆಯನ್ನ ಮರೆಸ್ಕೊಂಡಿದ್ರೆ, ಹೀಗಾಗಿ ಅವರಿಗೆ ಈಗ ಎಸ್ಐಟಿ ಅಧಿಕಾರಿಗಳು ತಲಾಶೆ ನಡೆಸ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಪ್ರಮುಖವಾಗಿ ಈ ವಿಚಾರದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಹಾಗೂ ವಕೀಲ ಹಾಗೂ ಬಿಜೆಪಿ ಮುಖಂಡ ದೇವರಾಜೇಗೌಡ ಅವರಿಗೆ ನೋಟಿಸ್ ಅನ್ನು ಸಹ ನೀಡಲಾಗಿದೆ. ನೋಟಿಸ್ ತಲುಪಿದ 24 ಗಂಟೆ ಒಳಗೆ ಎಸ್ಐಟಿ ಮುಂದೆ ಹಾಜರಾಗಿ ನೀವು ಉತ್ತರವನ್ನ ನೀಡಬೇಕು ಅಂತ ಹೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದೆ. ಹಾಗಾಗಿ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣ ಏನಿದೆ, ಈಗ ಇದು ಎಸ್ಐಟಿ ತನಿಖೆಗೆ ಎತ್ಕೊಂಡಿರೋದ್ರಿಂದ ಇದರ ಹಿಂದೆ ಯಾರ್ಯಾರಿದ್ದಾರೆ ಇವೆಲ್ಲವೂ ಸಹ ಎಲ್ಲಿ ತಯಾರಾಯಿತು, ಆ ನಂತರ ಹಂಚಿಕೆ ಮಾಡಿದಾರೋ ಎಲ್ಲಾ ಏನು ಸತ್ಯಾಂಶ ಇದೆ ಎಲ್ಲವೂ ಸಹ ಈಗ ಹೊರಗೆ ಬರಲಿದೆ. ವಿದ್ಯಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.